ಚಾನ್ಸೇ ಇಲ್ಲ. ಭೂಮಿ ಬಾತ್ರೂಮ್ ಅಲ್ಲಿದ್ದಾಳೆ ಅಂದ್ರೆ ಭೂಮಿ ರೂಮ್ ಒಳಗಡೆ ಬಂದು ಕ್ಯಾಲೆಂಡರ್ಗೆ ಮಾರ್ಕ್ ಹಾಕ್ಬೇಕಾದ್ರೆ ಯಾರು ಕರೆದು ಇದು ಡೈವರ್ಟ್ ಆಗಿ ಅವಳು ಸ್ನಾನಕ್ಕೆ ಹೋಗ್ಬಿಟ್ಟಿದ್ದಾಳೆ ಅರ್ಜೆಂಟ್ ಅಲ್ಲಿ. ಅವಳಿಗೆ ಆಚೆ ಬಂದು ನನ್ ಕಣ್ ಮುಂದೆ ಈ ಕ್ಯಾಲೆಂಡರ್ ಮಾರ್ಕ್ ಹಾಕೋದು ನನಗೆ ತಡ್ಕೊಳೋದಕ್ಕಾಗಲ್ಲ. ಬೆಳಿಗ್ಗೆ ಎದ್ದ ತಕ್ಷಣ ಬಂದು ಕ್ಯಾಲೆಂಡರ್ ಅಲ್ಲಿ ಮಾರ್ಕ್ ಹಾಕೋದು ಅವಳ ಮೊದಲನೇ ಕೆಲಸ ಅಂತಂದ್ರೆ ಈ ಕೆಲಸ ಅವಳಿಗೆ ತುಂಬಾ ಖುಷಿ ಕೊಡುತ್ತೆ. ನನ್ನಿಂದ ದೂರ ಆಗೋದಕ್ಕೆ ಅವಳು ಕಾಯ್ತಿದ್ದಾಳೆ. ಅವಳು ಬರೋದಕ್ಕಿಂತ ಮುಂಚೆ ಈ ಕೆಲ್ಸನ ನಾನೇ ಮಾಡ್ಬೇಕು. ನಿನ್ ಕೆಲ್ಸ ನಾನೇ ಮಾಡಿ. ಸಾಹೇಬ್ರೆ, ನನ್ ಕೆಲ್ಸನ ಸುಲಭ ಮಾಡ್ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು. ಇನ್ನು 10 ಮಾಡಿದ್ರೆ ಎಲ್ಲ ಫಿನಿಶ್ ಆಗುತ್ತೆ. ಇನ್ನು 10? ಹಾ 10. ಕೈ ನೋವ್ತಾ ಇದೆ ಸಾಹೇಬ್ರೆ, ಆಗಲ್ಲ. ಅಮ್ಮ ಅಮ್ಮ, ಏನಾದ್ರು ಬೇಕಿತ್ತ ಅಮ್ಮ? ಇಲ್ಲಿವರೆಗೂ ಬಂದಿದ್ಯಾ? ಸಾಹೇಬ್ರೆ ಬರಕ್ ಹೇಳಿದ್ರು ಭೂಮಿ. ಸಾಹೇಬ್ರೆ ಅಂತ ಕರ್ದಿದ್ದಕ್ಕೆ ಬೇಜಾರಾಯ್ತೇನಪ್ಪ. ನಾನು ನಿಮ್ಮನ್ನ ಎಷ್ಟೊಂದ್ಸಲ ಹೆಸರಿಟ್ ಕರಿಬೇಕು ಅಂತ ಅನ್ಕೋತೀನಿ, ಆದ್ರೆ ಬಾಯಿಂದ ಬರದೇ ಇಲ್ಲ. ಪರವಾಗಿಲ್ಲ, ನನಗೆ ನೀವ್ ಹೇಗ್ ಕರೆದ್ರು ಓಕೆ. ಸಾಹೇಬ್ರೆ, ಅಮ್ಮನ್ ಯಾಕ್ ಬರೋದಕ್ ಹೇಳಿದ್ರಿ? ಆಸ್ಪತ್ರೆಯಿಂದ ಡಾಕ್ಟರ್ ಏನಾದ್ರು ಫೋನ್ ಮಾಡಿದ್ರಾ? ಅವ್ರ ಆರೋಗ್ಯದ ಬಗ್ಗೆ ಏನಾದ್ರು ಹೇಳಿದ್ರಾ? ಅಥವಾ ಕೇಸ್ ಬಗ್ಗೆ? ಆ ಥರದ್ದು ಏನು ಇಲ್ಲ. ಆಕ್ಚುಲಿ ಈಗ ನಾನು ಮಾತಾಡ್ಬೇಕಾಗಿರುವಂತ ವಿಚಾರ ನಿಮ್ಮಿಬ್ರಿಗೂ ಸಂಬಂಧಪಟ್ಟಿರೋದು. ಹಾಗಾಗಿ ಮನೇಲಿ ಮಾತಾಡಿದ್ರೆ ಬೇರೆಯವ್ರು ಕೇಳಿಸ್ಕೊಬಹುದು ಅಂತ ಹೇಳಿ ನಾನು ಇಲ್ಲಿ ಕರೆದಿದ್ದ. ನಮ್ಮಿಬ್ರಿಗೂ ಸಂಬಂಧಪಟ್ಟಿರೋ ವಿಷಯನ ಅಲ್ಲೇ ಮನೇಲೆ ಎಲ್ರ ಮುಂದೆನೂ ಮಾತಾಡ್ಬೋದಿತ್ತಲ್ಲಪ್ಪ. ನಮಗ್ ಯಾವ ಅಭ್ಯಂತರನೂ ಇಲ್ಲ. ಹೌದು ಸಾಹೇಬ್ರೆ, ನೀವ್ ಇಷ್ಟೊಂದ್ ಸೀರಿಯಸ್ ಆಗಿ ನಿಂತಿರೋದ್ ನೋಡಿದ್ರೆ ವಿಷಯ ಬೇರೆ ಏನೋ ಇರ್ಬೇಕು. ಅದೇನಿದು ಹೇಳಿ. ಭಾಗ್ಯಮ್ಮ, ಸ್ಟೇಷನ್ಗೆ ದಾಮೋದರ್ ಅನ್ನೋರು ಬಂದಿದ್ರು. ದಾಮೋದರ್ ಅವರು ಹೇಳಿದ ಪ್ರಕಾರ ವೀರಣ್ಣ ಅವ್ರಿಗೆ ಭೂಮಿನ ಕೊಡ್ಬೇಕಾದ್ರೆ ಅವ್ರ ಕೈಗೆ ಅವ್ರ ತಾಯಿ ಒಂದು ಡೈಮಂಡ್ ನೆಕ್ಲೆಸ್ ನ ಕೊಟ್ಟಿದ್ರಂತೆ. ಮನೆಯಲ್ಲಿ ಒಂದು ಟ್ರಂಕ್ ಇದೆ, ಅದ್ರಲ್ಲಿ ನೀಗ್ ಸಿಕ್ಕಾಗ ಇದಿದ್ ಬಟ್ಟೆ, ನಿನ್ ಬಾಲ್ಯದ ವಸ್ತುಗಳಿದೆ. ಅದನ್ನ ಇಟ್ಕೊಂಡು ನಿನ್ ಹೆತ್ತೋರ್ನ ಹುಡುಕು. ನಾನು ಡಿಟೆಕ್ಟಿವ್ ಮೇಕ್ ಮಾಡ್ಕೊಂಡ್ ಬಂದಿದೀವಿ. ಆ ಡೈಮಂಡ್ ನೆಕ್ಲೆಸ್ ಅದನ್ನ ತೋರ್ಸಿ ಪಟ್ಟಿ ಮಾಡೋಕ್ಕಾಗತ್ತಾ ಅಂತ ಕೇಳಿದೀನಿ. ಆ ನೆಕ್ಲೆಸ್ ಜೋಪಾನ ರೂಮಲ್ಲಿ ಇಡ್ಬೇಡ. ಅಕಸ್ಮಾತ್ ಆಗಿ ಅಜಿತ್ ಕಣ್ಣು ಬಿತ್ತು ಅನ್ಕೋ, ಆಮೇಲೆ ಅಜಿತ್ 3 ಪ್ರಶ್ನೆ ಕೇಳ್ತಾನೆ. ಅದ್ರ ಬಗ್ಗೆ ನಿಮ್ಗೆ ಏನಾರು ಐಡಿಯಾ ಇದೆಯಾ? ಗೊತ್ತು, ನಮಗೆ ಭೂಮಿ ನೋಡ್ಕೊಳ್ಳೋದಕ್ಕೆ ಸಹಾಯ ಆಗ್ಲಿ ಅಂತ ಅವ್ರಮ್ಮ ನಮಗ್ ಕೊಟ್ಟಿದ್ರು ಅಂತ ಅನ್ಸುತ್ತೆ. ಆದ್ರೆ ನಾವ್ ಮಾತ್ರ ಅದ್ ಎಂತದೇ ಕಷ್ಟದ ಸಂದರ್ಭ ಬಂದ್ರು ಅದನ್ ಕಳೀಲಿಲ್ಲ. ಅದು ಅವನ್ ಸರ ಇತ್ತು ಅನ್ನೋದನ್ನ ನಾವ್ ಮರ್ತೋಗ್ಬಿಟ್ಟಿದ್ವಿ. ಹಾಗಾದ್ರೆ ಆ ನೆಕ್ಲೆಸ್ ನಿಮ್ಮ ಹತ್ರನೇ ಇದೆಯಾ? ಇತ್ತು. ಇದು ಭೂಮಿಗೆ ಸೇರ್ಬೇಕು. ಅವಳಿಗೆ ಅವಳ ತಾಯಿ ನೆನಪಿಗೋಸ್ಕರ ಇರ್ಲಿ ಅನ್ನೋ ಕಾರಣಕ್ಕೆ ನಾನೇ ಒಂದ್ ಟ್ರಂಕಲ್ಲಿ ಅದನ್ನ ಜೋಪಾನಾಗಿಟ್ಟಿದ್ದೆ. ಭೂಮಿ ಸಾಹೇಬ್ರೆ, ಅದು ಒಟಾರದಲ್ಲಿ ಗಲಾಟೆ ಆದಾಗ ನನ್ ಬಾಲ್ಯದ ವಸ್ತುಗಳೆಲ್ಲ ಕಳವಾಯ್ತು ಅಂತ ನಾನು ನಿಮ್ ಹತ್ರ ಹೇಳಿದ್ನಲ್ವಾ, ನೆನ್ಪಿದ್ಯಾ ನಿಮ್ಗೆ? ಆ ಅದ್ರ ಜೊತೆನೆ ಈ ನೆಕ್ಲೆಸ್ ಕೂಡ ಕಳ್ದೋಗಿರ್ಬಹುದೇನೋಪ್ಪ. ನನಗ್ ಸರಿಯಾಗಿ ಗೊತ್ತಿಲ್ಲ ಸಾಹೇಬ್ರೆ. ಸಾಹೇಬ್ರೆ, ಅದೆಲ್ಲ ಬಿಡಿ, ಇವಾಗ ನಂಗೆ ಯಾಕೋ ತುಂಬಾ ತಲೆನೋವು. ನಾನು ರೋಟ ಟೀ ಕಾಯಿಸ್ಕೊಂಡ್ ಕುಡಿತೀನಿ. ಅಮ್ಮ, ನಾನ್ ರೆಸ್ಟ್ ತಗೋತಾ ಇರ್ತೀನಿ. ಭೂಮಿ ಭೂಮಿ ದೇವಿ ಏನಮ್ಮ, ದೇವ್ರ ದೀಪ ಹಚ್ಬಿಟ್ಟು ಹೀಗೆ ಸೈಲೆಂಟ್ ಆಗಿ ನಿಂತ್ ಬಿಟ್ಟಿದ್ಯಾ? ಯಾಕೆ? ದೇವ್ರ ಹತ್ರ ಏನು ಕೇಳ್ಕೊಳಲ್ವಾ? ನಿನ್ ಮುಖದಲ್ಲಿ ಯಾಕೋ ಮೊದ್ಲಿನ ಕಳೆ ಇಲ್ಲ, ಏನೋ ಒದ್ದಾಟದಲ್ಲಿದ್ದೀಯಾ ಅನಿಸ್ತಿದೆ. ಏನಾಯ್ತು ಮಗಳೇ? ಹೇ, ಅಳ್ತಾ ಇದೀಯಾ? ನೋಡು, ಅಳ್ಬಾರ್ದು. ವಿಷಯ ಏನೇ ಇದ್ರು ನನ್ ಹತ್ರ ಹೇಳ್ಕೊ, ನಿನ್ ಮನ್ಸು ಹಗುರ ಆಗುತ್ತೆ. ಸಾಹೇಬ್ರು ನನ್ನ ಹತ್ರ ಆ ಡೈಮಂಡ್ ನೆಕ್ಲೆಸ್ ಬಗ್ಗೆ ವಿಚಾರಿಸಿದ್ರು. ಹೌದಾ? ಕೊಟ್ಬಿಟ್ಟಿಯಾ? ಅಜಿತ್ತು ನೆಕ್ಲೆಸ್ ತಗೊಂಡ್ಬಿಟ್ನಾ? ಇಲ್ಲ ಇಲ್ಲ ದೇವಿ ಅನಿಯಮ್ಮ, ನಾನು ಆ ನೆಕ್ಲೆಸ್ ವಿಷಯ ಸಾಹೇಬ್ರ ಹತ್ರ ಏನು ಹೇಳಲಿಲ್ಲ. ಯಾಕೋ ನಂಗೆ ಹೇಳ್ಬೇಕು ಅಂತಾನೂ ಅನ್ನಿಸ್ಲಿಲ್ಲ. ಮೊದಲನೇ ಸರಿ ಸಾಹೇಬ್ರ ಹತ್ರ ಯಾವ್ದೋ ಒಂದ್ ವಿಷಯನ ನಾನ್ ಮುಚ್ಚಿಟ್ಬಿಟ್ಟೆ. ದೇವಿ ಅನಿಯಮ್ಮ, ಇದನ್ನೆಲ್ಲ ನೋಡ್ತಿದ್ರೆ ನನ್ಗೆ ಏನ್ ಮಾಡ್ಬೇಕು ಅಂತಾನೆ ತೋಚ್ತಿಲ್ಲ. ಶೋ, ಇಷ್ಟಕ್ಕೆಲ್ಲ ಅಳ್ತಾರ? ಎಲ್ಲಿ ಅಯ್ಯವ್ವ, ನನ್ ಬಂಗಾರ ಅಲ್ಲ. ನನ್ನನ್ ಕೇಳೋದಾದ್ರೆ ನಿನ್ನ ಹತ್ರ ಇಂಥ ಒಂದು ಡೈಮಂಡ್ ನೆಕ್ಲೆಸ್ ಇದೆ ಅನ್ನೋ ವಿಷಯ ಯಾರಿಗೂ ಗೊತ್ತಾಗೋದೇ ಬೇಡ. ನಿನ್ಗೂ ಟೆನ್ಷನ್ ತಪ್ಪುತ್ತೆ. ಬೆಳಕ್ ಬಿದ್ರೆ ತಾನೇ ವಜ್ರ ಹೊಳೆಯೋದು. ಇಲ್ಲಿ ನೋಡ, ಫಸ್ಟು ಭಾಗ್ಯಮ್ಮ ಹುಷಾರಾಗೆ ನಿರಪರಾಧಿ ಅಂತ ಬಿಡುಗಡೆನೂ ಆಗ್ಲಿ, ಆಮೇಲೆ ನೀನು ಈ ವಿಷಯನ ಹೇಳ, ಅಥವಾ ಆಮೇಲೆ ನೋಡ್ಕೊಳ್ಳೋಣ. ಆದ್ರೆ ಸಾಹೇಬ್ರ ಹತ್ರ ಸುಳ್ಳು ಹೇಳ್ದೆ ಹೋದ್ರು ಸತ್ಯ ಮುಚ್ಚಿಟ್ಬಿಟ್ನಲ್ಲ ಅನ್ನೋ ಪಾಪ ಪ್ರಜ್ಞೆ ನನಗ್ ಕಾಡ್ತಿದೆ ದೇವಿ ಅನಿಯಮ್ಮ. ಸತ್ಯ ಮುಚ್ಚಿಡ್ತಿರೋದು ಪ್ರೀತಿಗೋಸ್ಕರನೇ ತಾನೆ? ಈಗ ನಿನ್ಗೆ ಅಜಿತ್ ಹೇಳ್ಬೇಕು ಅನ್ನೋದ್ ಮುಖ್ಯನಾ, ಅಥವಾ ಇಷ್ಟು ವರ್ಷ ನಿನ್ನ ಹೆತ್ತಮ್ಮನ್ ತರ ಸಾಕಿ ಸಲಹದ್ರಲ್ಲ ಆಕೆಮ್ಮ ಅವ್ರ ಹೆಲ್ತ್ ಮುಖ್ಯನಾ? ಮೊದ್ಲವ್ರು ಹುಷಾರಾದ್ ಬಿಡುಗಡೆ ಆಗ್ಲಿ, ಆಗ ನಾವ್ ಹೇಳಿದ್ರೆ ನನ್ ಮಗಳು ನನ್ನಿಂದ ದೂರ ಆಗ್ಬಿಡ್ತಾಳ, ನನ್ ಜೊತೆ ಇರಲ್ವಾ? ಈ ನೋವೆಲ್ಲ ಈಗಿನಷ್ಟು ಆಗಲ್ಲ, ತರ್ಕೋತಾರೆ. ಆಮೇಲೆ ಬೇಕಾದ್ರೆ ಈ ನೆಕ್ಲೆಸ್ ಬಗ್ಗೆ ನೀನು ನಾನು ಇಬ್ರು ಸೇರ್ಕೊಂಡೆ ಅಜಿತ್ಗೆ ಹೇಳೋಣ. ಈಗೇನು ಹೇಳಕ್ಬೇಡ, ಏನು ತಪ್ಪಾಗಲ್ವಾ? ಏನಿಲ್ಲ, ನೀನ್ ರಿಲ್ಯಾಕ್ಸ್ಡ್ ಆಗಿರೋ. ಸದ್ಯಕ್ಕೆ ಈ ವಿಷಯ ಮರ್ತ್ ಬಿಡು. ನೀವ್ ಹೇಳದೆ ಸರಿ ಅನ್ಸುತ್ತೆ. ಜಾಣ. ನಾಳೆಗೆ ಏನೇನ್ ಬೇಕು ಅಂತ ಎಲ್ಲ ಬರ್ಕೊಂಡ ಸರಿಯಾಗಿ? ಬರ್ಕೊಂಡಿದ್ದೀನಮ್ಮ. ನಿನಗೇನಾದ್ರೂ ಬೇಕಿದ್ರೆ ಹೇಳು, ಬರ್ಕೊಂಡ್ಬಿಡ್ತೀನಿ. ಇಲ್ಲ ಇಲ್ಲ, ಇದು ಅಜ್ಜಿ ಗಾಬರಿ ಆಗ್ಬೇಡಿ. ಗುರುಗಳು ತಾನೇ, ಬೆಳಗ್ಗೆನೆ ಬೇಗ ಬರ್ತಾರೆ. ನಾನು ಫೋನ್ ಮಾಡಿ ಹೇಳಿದೀನಿ. ಥ್ಯಾಂಕ್ ಯು. ಮಾವ ಥ್ಯಾಂಕ್ ಯು ಭೂಮಿ. ಸತ್ಯನ
ಧನ್ಯವಾದಗಳು. ಭೂಮಿ, ಹಾ. ಪೂಜೆಗೆ ಬೇಕಾಗಿರೋದೆಲ್ಲ ಬರ್ಕೊಂತ ಇದೀನಿ. ನಿನಗೇನಾದ್ರು ಬೇಕಿದ್ರೆ ಹೇಳ್ಬಿಡು, ಇದ್ರಲ್ಲಿ ಆಡ್ ಮಾಡ್ಕೊಂಡ. ದೊಡ್ಡ ಸಾಹೇಬ್ರೆ, ದಿನಸಿ ಸಾಮಾನು ಸ್ವಲ್ಪ ಬೇಕು, ಅದನ್ನೆಲ್ಲ ಲಿಸ್ಟ್ ಮಾಡಿ ಇಟ್ಟಿದ್ದೀನಿ, ತಂದ್ಕೊಡ್ತೀನಿ. ಕಾಮಣ್ಣ, ಮಯೂರಿ ನಾಳೆ ಬರ್ತೀನಿ ಅಂತ ಹೇಳಿದ್ದಲ್ವಾ? ಅವಳು ಹೊರಡುವಾಗಲೇ ಹೇಳಿದಲ್ಲ ವಾಪಸ್ ಬರ್ತೀನಿ ಅಂತ. ಖಂಡಿತ ಬಂದೇ ಬರ್ತಾಳೆ. ಅವಳು ಕೊಟ್ಟ ಮಾತನ್ನ ಇಟ್ಟು ಗುರಿನ ಯಾವತ್ತೂ ತಪ್ಪೋದಿಲ್ಲ. ಅದು ಒಂದೇ, ಇಂಥದನ್ನ ಪಡ್ಕೋಬೇಕು ಅಂದ್ರೆ ಪಡ್ಕೋತಾಳೆ ಅವಳು, ಅಂತ ಹುಡುಗಿ. ಹೌದು ಸತ್ಯ. ಆಹಾ, ಅದೆಷ್ಟು ಜಲಸ್ಸಿ ಹುಡುಗಿಗೆ. ಮಯೂರಿ ಹೆಸರು ಕೇಳೋದೇ ತಡ. ಮುಖ ನೋಡು, ಒಳ್ಳೆ ಮೊಸರು ಗಡಿಗೆ ಆದಂಗಾಯ್ತು. ಇದನ್ನ ಅಚ್ಚ ಕನ್ನಡದಲ್ಲಿ ಹೊಟ್ಟೆ ಕಿಚ್ಚು ಅನ್ನೋದಕ್ಕಿಂತ ಇಂಗ್ಲಿಷಲ್ಲಿ ಜಲಸ್ ಅಂತ ಹೇಳೋದೇ ಒಳ್ಳೇದು. ಆಹಾ, ಮಯೂರಿ ಹೆಸರೇ ಇಷ್ಟು ಕೆಲಸ ಮಾಡ್ತಿದಿ ಅಂದ್ರೆ ಇನ್ನು ಅವಳು ಬಂದ ಮೇಲೆ ಹೇಗೆ ಪ್ರೀತಿ ಜಾಗೃತ ಆಗುತ್ತೆ ಅಂತ ನೋಡಿ. ಅಮ್ಮ, ಮುಂಚೆ ಎಲ್ಲ ತುಂಬಾ ಚೆನ್ನಾಗಿ ನಡೀತಿದ್ದೆ ನೀನು. ಇತ್ತೀಚೆಗೆ ನಡೆಯೋದನ್ನೇ ಬಿಟ್ಬಿಡ್ಯಾ ಗೊತ್ತಾ? ಸುಸ್ತಾಗತ್ತೆ ಕಣ. ಸುಸ್ತು ಅಂತ ನಡೆಯೋದನ್ನೇ ಬಿಟ್ಬಿಟ್ರೆ ಹೇಗಮ್ಮ? ನಡೆದ್ರೆ ತಾನೇ ನಿನಗೆ ಆರೋಗ್ಯ. ನೀನ್ ಆರೋಗ್ಯವಾಗಿದ್ರೆ ನಮ್ ಜೊತೆ ತುಂಬಾ ದಿನ ಇರ್ಬೋದು. ಇರ್ತೇನೆ ಕಣ. ತುಂಬಾ ಅಂದ್ರೆ ನಿನ್ ಮೊಮ್ಮಕ್ಕ ಆಗೋಬರ್ಗ. ಅದಕ್ಕಿಂತ ಜಾಸ್ತಿ. ಶಾರದಾ ಏನ್ ಮಾಡ್ತಿದ್ದಾಳೆ? ಭೂಮಿ ಜೊತೆ ಅಡಿಗೆ ಬಂದಿದ್ದಾಳೆ. ಅವಳಂತೂ ಭೂಮಿನ ಬಿಟ್ಟು ಒಂದಿಂಚು ಆ ಕಡೆ ಈ ಕಡೆ ಹೋಗಲ್ಲ. ಅವಳ ಜೊತೆ ಚೆನ್ನಾಗಿ ಹೊಂದ್ಕೊಂಡಿದ್ದಾಳೆ. ನಮ್ಮನ್ನೆಲ್ಲ ಗುರುತು ಹಿಡಿಯೋದಕ್ಕೆ ಇನ್ನೂ ಸ್ವಲ್ಪ ಟೈಮ್ ಬೇಕಾಗುತ್ತಮ್ಮ. ಆಗತ್ತೆ ಕಣು. ಅದಕ್ಕೆ ತಾನೇ ದೊಡ್ಡವ್ರು ಹೇಳಿದ್ದಾರೆ, ನಿಧಾನವೇ ಪ್ರಧಾನ ಅಂತ. ಏನೋ ಮಾತಾಡ್ತಿದ್ರ ಬಾವಾ, ಒಂದ್ ವಿಷಯ ಕೇಳ್ಬೇಕಿತ್ತು. ಈ ಹಿಂದೆ ನಮ್ ಮನಸ್ವಿನಿಗೆ ಅಂತ ಗಂಡುಗಳು ಬಂದಿದ್ರಲ್ಲ ನೋಡೋಕೆ, ಆಗ ಮನಸ್ವಿನಿ ಏನ್ ಹೇಳಿದ್ಲು ಹೇಳಿ? ಮನಸ್ವಿನಿನ ಏನ್ ಹೇಳಿದ್ಲು? ಗೊತ್ತಾಗ್ತಿಲ್ಲ. ಒಂದ್ ನಿಮಿಷ ನೆನ್ಪು ಮಾಡ್ಕೊಂತೀನಿ. ಅಯ್ಯೋ ಬಾವಾ, ಅಮ್ಮ ಸಿಕ್ಕದ್ಮೇಲೆ ಮದ್ವೆ ಆಗ್ತೀನಿ ಅಂತ ತಾನೇ ಹೇಳಿದ್ದವಳು. ಕರೆಕ್ಟ್. ಈಗ ಶಾರದಕ್ಕನು ಮನೆಗ್ ಬಂದಾಯ್ತು, ನಚ್ಚಿ ಟ್ರೀಟ್ಮೆಂಟು ಕೊಡೋದಕ್ ಶುರು ಮಾಡ್ದ. ಈಗ ನಾವ್ಯಾಕೆ ನಮ್ ಮನಸ್ವಿನಿಗೆ ಒಬ್ಬ ಒಳ್ಳೆ ಹುಡುಗನ್ ನೋಡಿ ಮದ್ವೆ ಮಾಡಿಸ್ಬಾರ್ದು? ಅಂಜು ಮತ್ತೆ ನಚ್ಚಿ ಮದ್ವೆ ಜೊತೆ ಇವ್ರದ್ದು ಮಾಡಿ ಮುಗಿಸ್ಬಿಡೋಣ. ಒಳ್ಳೆ ಐಡಿಯಾ. ನಮಗಂತೂ ಒಪ್ಪಿಗೆ ಇದೆ. ಒಂದ್ ಕೆಲಸ ಮಾಡ್ತೀನಿ, ಇವತ್ತೇ ಅವಳ ಜೊತೆ ಮಾತಾಡ್ತೀನಿ. ಆದಷ್ಟು ಬೇಗ ಅವಳ ಅಭಿಪ್ರಾಯ ಏನು ಅಂತ ತಿಳ್ಕೊಂತೀನಿ. ಬಾವ ಬಾ, ಅವಸರ ಪಟ್ಟು ಈ ವಿಷಯ ಅವಳ ಹತ್ರ ಮಾತಾಡಕ್ ಹೋಗ್ಬೇಡಿ. ಆಮೇಲೆ ಅವಳು ಅಮ್ಮ ಹುಷಾರಾಗ್ಲಿ ಅಪ್ಪ, ಆಮೇಲೆ ಮಾಡ್ಕೋತೀನಿ ಅಂತ ಹೇಳಿದ್ರು ಹೇಳ್ಬಿಡ್ತಾಳೆ. ಒಂದ್ ಕೆಲ್ಸ ಮಾಡೋಣ, ಫಸ್ಟ್ ಹುಡುಗನ್ ಕರ್ಸ್ಬಿಡೋಣ, ಆಮೇಲೆ ನಾವ್ ಮನೆಯವರೆಲ್ಲ ಸೇರಿ ಒಪ್ಸದ್ರಾಯ್ತು. ಇದೇನ್ ಕಷ್ಟದ ಕೆಲ್ಸ ಅಲ್ವಲ್ಲ. ಮನಸ್ವಿನಿಗೂ ಮದ್ವೆ ವಯಸ್ಸು ದಾಟೋಕ್ ಮುಂಚೆ ಮದ್ವೆ ಮಾಡ್ಬಿಟ್ರೆ ಒಳ್ಳೇದು. ದಿವ್ಯಾನಿ ಹೇಳ್ತಾ ಇರೋ ಬೀಜ. ಮನಸ್ವಿನಿಗೂ ಗನ್ ನೋಡಕ್ ಶುರು ಮಾಡ. ಸರಿಮಾ. ಹಲೋ. ಓಕೆ, ಶೋರ್. ಬೆಳಿಗ್ಗೆ ತಾನೇ ಬೆಡ್ ಎಲ್ಲ ಕ್ಲೀನ್ ಮಾಡಿದಲ್ಲ, ಮತ್ತೆ ಇನ್ನೊಂದ್ಸಲಿ ಮಾಡ್ತಿದ್ಯಾ? ಸುಸ್ತಾಗಲ್ವಾ ನಿಂಗೆ ಅಂತ? ಸಾಹೇಬ್ರೆ, ಇನ್ ಮುಂದೆ ನನ್ಗ ಅವಕಾಶ ಇರಲ್ವಲ್ಲ, ಅದಕ್ಕೆ ನನ್ ಖುಷಿಗೆ ನನ್ಗೆ ಇಷ್ಟ ಆಗಿರೋ ಕೆಲ್ಸ ಎಲ್ಲ ಮಾಡ್ತಾ ಇದೀನಿ ಅಷ್ಟೇ. ನಿನಗ್ ಖುಷಿ ಆಗ್ಬೋದು, ಆದ್ರೆ ನೀನ್ ಈ ತರ ಕಷ್ಟಪಡೋದು ನನ್ ಕೈಯಲ್ಲಿ ನೋಡೋದಕ್ಕಾಗಲ್ಲ. ಬೇಜಾರ್ ಮಾಡ್ಕೋಬೇಡಿ ಸಾಹೇಬ್ರೆ, ಅಷ್ಟಕ್ಕೂ ಬೇಜಾರ್ ಮಾಡೋದ್ ನನ್ನ ಉದ್ದೇಶ ಅಲ್ಲ. ಅಂಜು ಮದ್ವೆ ಒಂದಾದ್ರೆ ನಾವಿಬ್ರು ಕಾಂಟ್ರಾಕ್ಟ್ ಮದ್ವೆ ಆಗಿದ್ದ ಉದ್ದೇಶ ಮುಗಿಯತ್ತಲ್ವಾ? ಹೌದು ಭೂಮಿ, ಅವತ್ತು ನಿಮ್ಗೆ ಕಾಂಟ್ರಾಕ್ಟ್ ಮದ್ವೆಗೆ ಒಪ್ಸೋದಕ್ಕೆ ಕಾರಣ ಇದ್ದಿದ್ದು ಅದೇ. ಆದ್ರೆ ಈಗ ನಾನು ನಿನ್ ಜೊತೆ ಜೀವನ ಪೂರ್ತಿ ಗಂಡ ಹೆಂಡತಿಯಾಗಿ ಬದುಕ್ಬೇಕು ಅನ್ನೋ ಆಸೆ ಇದೆ. ಯಾಕ್ ಸಾಹೇಬ್ರೆ, ಯಾಕ್ ಸುಮ್ನಾಗ್ಬಿಟ್ರಿ? ಮಾತಾಡಿ. ನಾವಿಬ್ರು ಕಾಂಟ್ರಾಕ್ಟ್ ಮುಗ್ದೋದ್ರು ಇನ್ ಬಾಳಲ್ಲಿ ಯಾವ್ದೇ ರೀತಿ ವ್ಯತ್ಯಾಸ ಇರೋದಿಲ್ಲ ಅಲ್ವಾ? ಅಲ್ಲ ಭೂಮಿ, ವ್ಯತ್ಯಾಸದ ಬಗ್ಗೆ ಹೇಳೋದು ತುಂಬಾ ಕಷ್ಟ ಆಗ್ಬೋದು. ಸರಿ, ಹಾಗಿದ್ರೆ ನೀನೇ ಹೇಳಿ, ನಮ್ ಕಾಂಟ್ರಾಕ್ಟ್ ಮುಗ್ದೋದ್ಮೇಲೆ ನಿನ್ ಜೀವನದಲ್ಲಿ ಏನು ವ್ಯತ್ಯಾಸನೇ ಆಗಲ್ಲ? ಸಾಹೇಬ್ರೆ, ಇದೇನಿದು? ನಾನ್ ನಿಮ್ಮನ್ ಪ್ರಶ್ನೆ ಕೇಳಿದ್ರೆ ನೀವ್ ವಾಪಸ್ ನನ್ಗೆ ಅದೇ ಪ್ರಶ್ನೆ ಕೇಳ್ತಿದ್ದೀರಲ್ಲ. ಮೊದ್ಲು ನೀವ್ ಹೇಳಿ ಸಾಹೇಬ್ರೆ. ನನ್ಗೇನ್ ಆಗ್ತಿದೆ ಅಂತ ಗೊತ್ತಿಲ್ಲ ಸಾಹೇಬ್ರೆ. ನೀವು ನನ್ನ ಒಳ್ಳೆ ಫ್ರೆಂಡ್ ಅಂತ ಅಂತಿದ್ದೀರಾ. ಈಗ ನನ್ ಮನ್ಸಲ್ಲಿ ಇರೋದನ್ನೆಲ್ಲ ನಿಮ್ ಹತ್ರ ಹೇಳ್ಕೊಂಡ್ಬಿಡ್ತೀನಿ. ಆಗ ನೀವೇ ನನ್ಗೇನ್ ಆಗ್ತಿದೆ ಅಂತ ಹೇಳ್ಬಹುದು. ಸಾಹೇಬ್ರೆ, ನಾನು ಒಂದ್ ನಿಮಿಷ. ಹಲೋ ಸುಂದ್ರಿ. ಹೌದು, ಗಣಹೋಮ ನಾಳೆನೆ. ಆದ್ರೆ ನೀನು ಆ ಜಾಗದಲ್ಲಿ ಇತ್ತು ಅಂತ ಹೇಳಿದ್ರೆ ಗಣಹೋಮ ಇನ್ನೂ ಸ್ಪೆಷಲ್ ಆಗತ್ತ. ಬರ್ಲಿಲ್ಲ, ನಾನ್ ಪೂಜೆಗೆ ಕೂತ್ಕೊಳ್ಳಲ್ಲ. ಸಾಹೇಬ್ರು ನನ್ನ ಹತ್ರ ಯಾವತ್ತಿಗೂ ಈ ರೀತಿ ಮಾಫೆ ಆಡಿಲ್ವಲ್ಲ, ಒಂದೇ ಒಂದ್ಸಲನೂ ಏನಿಲ್ಲ. ಆದ್ರೆ ಎಷ್ಟು ಸಲೀಸಾಗಿ ಈ ಮಯೂರಿ ಜೊತೆಲ್ ಮಾತಾಡ್ತಿದ್ದಾರೆ. ನಾನ್ ಇವ್ರಿಗೆ ಅಷ್ಟು ಕ್ಲೋಸ್ ಅಲ್ಲ ಅಂತ ಅನ್ಸುತ್ತೆ. ಅದಕ್ಕೆ ನನ್ನ ಹತ್ರ ತುಂಬಾ ಫಾರ್ಮಲ್ ಆಗಿ ಮಾತಾಡ್ತಾ ಇದ್ರು. ಓಕೆ, ಹಾಗಿದ್ರೆ ಸಿ ಯು ಸೂನ್. ಬಾಯ್. ನಮ್ ಸಾಹೇಬ್ರು ತೋರಣ ಕಟ್ಟೋದ್ರಲ್ಲಿ ಎಷ್ಟೊಂದು ಬಿಸಿ ಆಗ್ಬಿಟ್ಟಿದಾರೆ. ಒಂದೇ ಒಂದ್ಸತಿನಾದ್ರೂ ನನ್ ಕಡೆ ನೋಡ್ಬಾರ್ದಾ? ರಂಗೋಲಿ ಕಡೆ ಆದ್ರೂ ನೋಡಿದ್ರೆ ರಂಗೋಲಿಗೆ ಬಣ್ಣ ತುಂಬಕ್ಕದು ಬಂದಿರೋರು. ಸಾಹೇಬ್ರೆ, ಅವತ್ತು ನನಗೆ ಗೊತ್ತಿಲ್ದೇ ಇರೋ ಹಾಗೆ ಅಪ್ಪು ಅವ್ರು ಕೇಳಿದ ಪ್ರಶ್ನೆಗೆ ನನ್ನ ಬದುಕಿಗೆ ಕಾಮನ ಬಿಲ್ ಹಾಗೆ ನಮ್ ಸಾಹೇಬ್ರು ಬಂದ್ರು ಅಂತ ಹೇಳ್ಬಿಟ್ಟೆ. ನೀವ್ ನನ್ ಜೊತೆಲಿ ಇರಲ್ಲ ಅನ್ನೋ ವಿಷಯನ ನಮ್ ನೆನ್ಸ್ಕೊಳ್ಳೋದಕ್ಕೆ ಆಗಲ್ಲ. ಅಜಿತಾ, ಸತ್ಯಣ್ಣ, ಈ ಹಸಿರು ತೋರಣ ಜೊತೆಗೆ ಈ ಹಳದಿ ಹೂವನ್ನ ಕಟ್ಟಿದ್ರೆ ಅದ್ರ ಕಡೆನೇ ಬೇರೆ. ಇದು ಹಾಕ್ಬಿಡಿ. ಸತ್ಯಣ್ಣ, ಈ ಹೂವಿನ ಜೀವನ ಎಷ್ಟು ಅದ್ಭುತ ಅಲ್ವಾ? ಆಯುಸ್ ಕಡಿಮೆ ಇರೋದು ಅಂತ ಅವಕ್ಕೂ ಗೊತ್ತು. ಆದ್ರೂ ದೇವ್ರ ಮೇಲೆ ಅಲಂಕಾರ ಆಗಿ ದೇವ್ರ ಖುಷಿ ಕೊಡುತ್ತೆ, ಭಕ್ತರ ಖುಷಿ ಕೊಡುತ್ತೆ, ಅಂಡ್ ಜನಗಳಿಗೂ ಖುಷಿ ಕೊಡುತ್ತೆ. ಎಂತ ಅದ್ಭುತವಾದ ಸೃಷ್ಟಿ ಅಲ್ವಾ ದೇವ್ರದು? ಕರೆಕ್ಟ್ ಬ್ರೋ. ಈ ಹೂವ ನೋಡಕ್ ಚಿಕ್ಕದಾಗಿರತ್ತೆ, ಎಷ್ಟು ಬಿಂದಾಸ್ ಆಗಿ ಕಲರ್ಫುಲ್ ಆಗಿರತ್ತಲ್ಲ. ಅದ್ಭುತ. ಈ ಪ್ರಕೃತಿ ಮಹಿಮಾನ ಹೀಗೆ. ನಿಂಗೆ ಇನ್ನೊಂದು ವಿಚಾರ ಗೊತ್ತಾ?
ಈ ಹೂ ಎಷ್ಟು ಸೂಕ್ಷ್ಮ ಗೊತ್ತಾ? ಅರಳೋದು ಗೊತ್ತಾಗಲ್ಲ, ಬಾಡೋದು ಗೊತ್ತಾಗಲ್ಲ. ಅಷ್ಟ್ರ ಮಟ್ಟಿಗೆ ಸೂಕ್ಷ್ಮ ಅದು. ಜೀವ ಇಲ್ಲದ ಶರೀರ ಮೇಲೆ ಇದ್ರೂ ಕೂಡ ಅದರ ಪರಿಮಳ ಬೀರೋದನ್ನ ನಿಲ್ಲಿಸಲ್ಲ ಅದು. ಮನುಷ್ಯನ ಜೀವನ ಹೀಗಿದ್ರೆ ಎಷ್ಟು ಚೆನ್ನಾಗಿರುತ್ತಲ್ಲ. ಬೆಳಗ್ಗೆ ನಾನು ಹೂವಿನ ಮಾರ್ಕೆಟ್ಗೆ ಹೋಗಿದ್ದಾಗ ಅಲ್ಲಿ ಹೂವಿನ ಪರಿಮಳ ಎಷ್ಟು ಗಮ್ಮಂತಿತ್ತು ಅಂದ್ರೆ ಒಂದು ಕ್ಷಣ ನನ್ನ ನಾನೇ ಮರ್ತೋದೆ. ಅಲ್ಲ ಮಾರ್ಕೆಟ್ ಅಲ್ಲಿರೋ ಹೂವಿನ ಪರಿಮಳಕ್ಕೆ ನೀವು ಒಂದ್ ಸೆಕೆಂಡ್ ಕಳೆದೋದ್ರಿ ಅಂದ್ರೆ ಇನ್ ಶಾರದಾ ಅತ್ತೆ ಏನಾರು ಮುಡ್ಕೊಂಡ್ರೆ ಸುಮ್ಮನೆ ಭೂಮಿ ನಂಗೂ ರಂಗೋಲಿ ಹೇಗ್ ಹಾಕೋದು ಅಂತ ಹೇಳ್ಕೊಟ್ಯಾ? ಅದ್ರಲ್ಲಿ ಹೇಳ್ಕೊಡೋದೇನಿದೆ ಅಂಜು, ದಿನ ನೀನೇ ಆಗ್ತಾ ಇರು, ಕಲ್ತ್ಕೊಂಡ್ಬಿಡ್ತೀಯ. ಹಾಗಾದ್ರೆ ಇದ್ರಲ್ಲಿ ಕಲರ್ಸ್ ಎಲ್ಲ ನಾನ್ ಫಿಲ್ ಮಾಡ್ಲಾ? ಕೊಡು, ಇದಕ್ಕೆಲ್ಲ ಬಣ್ಣ ನೀನೇ ತುಂಬು. ಆದಷ್ಟು ಬೇಗ ಮದ್ವೆ ಆಗ್ತೀವಿಯಲ್ಲ, ಇದೆಲ್ಲ ಕಲ್ತ್ರೆ ಒಳ್ಳೇದು. ನಾನೊಂದು ವಿಷಯ ಕೇಳ್ತೀನಿ. ಪ್ರಾಮಾಣಿಕವಾಗಿ ಬೇಜಾರು ಮಾಡ್ಕೋದೆ ನನಗ್ ನೀನು ಉತ್ತರ ಕೊಡ್ಬೇಕು. ಹೇಗೂ ಇನ್ನು ಕೆಲವು ದಿನಗಳಲ್ಲಿ ನಿನ್ನ ಅಜಿತನ ಕಾಂಟ್ರಾಕ್ಟ್ ಮದುವೆ ವಿಚಾರಗಳು ಮುಗಿತು. ನಿನ್ನ ಜೊತೆಗಿನ ಒಪ್ಪಂದ ಮುಗಿದ್ಮೇಲೆ ಅಜಿತನಿಗೆ ಬೇರೆ ಮಮ್ಮಿಗೆ ಒಪ್ಪಿಸ್ಬೇಕು. ಸಬಾಸ್, ಒಪ್ಪಂದದ್ ಮದ್ವೆ ಮಾಡ್ಕೊಂಡು ಎಲ್ರೂ ಒಪ್ಪೋ ಹಾಗೆ ಆಕ್ಟ್ ಮಾಡಿ ನಮ್ಮೆಲ್ಲಾರ್ಗು ಚೆನ್ನಾಗ್ ಚಳ್ಳ ಹಣ್ಣ್ ತಿನ್ಸಿದ್ರಿ ಅಲ್ವಾ? ಇವಾಗ್ಲೇ ನಾ ಎಲ್ಲಾರ ಹತ್ರ ಹೋಗಿ ಸತ್ಯ ಏನು ಅಂತ ಹೇಳೇ. ಅಂದ್ರೆ ನನ್ ಮಾತೇಳು.